ಆಚಾರ್ಯ ಚಾಣಕ್ಯ ತಮ್ಮ ಪಾಂಡಿತ್ಯ, ಬುದ್ಧಿವಂತಿಕೆಯಿಂದ ಭಾರತೀಯ ಇತಿಹಾಸದ ಹಾದಿಯನ್ನು ಬದಲಿಸಿದ ಮಹಾನ್ ವ್ಯಕ್ತಿ. ಚಾಣಕ್ಯನು ಚಾಣಕ್ಯ ನೀತಿ ಅಥವಾ ಚಾಣಕ್ಯ ನೀತಿ ಶಾಸ್ತ್ರ ಎಂಬ ಪುಸ್ತಕವನ್ನು ಬರೆದಿದ್ದಾನೆ. ಇದರಲ್ಲಿ ನಮ್ಮ ಜೀವನಕ್ಕೆ ಅರ್ಥಪೂರ್ಣ ತಿರುವು ನೀಡುವಂಥ ವಿಷಯಗಳನ್ನು ಹೇಳಲಾಗಿದೆ. ಚಾಣಕ್ಯ ನೀತಿ ಎಂಬುದು ಚಾಣಕ್ಯನ ಸಲಹೆಗಳ ಅದ್ಭುತ ಸಂಗ್ರಹವಾಗಿದೆ. ಸಂತೋಷದ ಜೀವನವನ್ನು ನಡೆಸಲು ಬೇಕಾದ ಸಲಹೆಗಳು ಇಲ್ಲಿವೆ. ಅಂತ ಕೆಲವುಗಳು ಇಲ್ಲಿವೆ ನೋಡಿ. ಮೊದಲನೇದಾಗಿ, ಮೂರ್ಖನೊಂದಿಗೆ ಎಂದಿಗೂ ವಾದ ಮಾಡಬೇಡಿ. ಮೂರ್ಖ ಜನರೊಂದಿಗೆ ನಾವು ಎಂದಿಗೂ ವಾದ ಮಾಡಬಾರದು. ಮೂರ್ಖರಿಗೆ ಯಾವುದೇ ಜ್ಞಾನ ಇರುವುದಿಲ್ಲ. ನೀವು ಅವರೊಂದಿಗೆ ವಾದ ಮಾಡಿದರೆ ನಿಮ್ಮ ಸಮಯ, ನೆಮ್ಮದಿ ನಷ್ಟವಾಗುತ್ತದೆ. ಅಂತಹ ಜನರೊಂದಿಗೆ ನೀವು ವಾದಿಸಿದರೆ ನಿಮ್ಮ ಗೌರವವು ಕಡಿಮೆಯಾಗುತ್ತದೆ. ಅಂತಹ ಜನರು ನಿಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸಬಹುದು. ಮೂರ್ಖ ಜನರೊಂದಿಗೆ ವಾದವನ್ನು ತಪ್ಪಿಸಲು ನೀವು ಮೌನವಾಗಿರುವುದು ಒಳ್ಳೆಯದು ಮತ್ತು ನಿಮ್ಮ ವಿವೇಚನೆಯನ್ನು ಬಳಸಿ. ಎರಡನೇದಾಗಿ, ಇವರು ನಂಬಿಕೆಗೆ ಅರ್ಹರಲ್ಲದ ಜನಂತೆ. ನಿಮ್ಮ ಸ್ನೇಹಿತರಾಗುವವರನ್ನು ನೀವು ಗಮನಿಸಿರಬಹುದು. ಅವರು ನಿಮ್ಮೊಂದಿಗೆ ಕುಳಿತು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಆದರೆ ನೀವು ಒಂದು ಪ್ರಮುಖ ಮಾತನ್ನು ಹಂಚಿಕೊಳ್ಳಲು ಪ್ರಯತ್ನಿಸಿದಾಗ ಆ ವ್ಯಕ್ತಿಯು ನಿಮ್ಮ ಮಾತನ್ನು ಎಚ್ಚರಿಕೆಯಿಂದ ಕೇಳದೆ ನಿರ್ಲಕ್ಷಿಸುತ್ತಾನೆ. ಅಂತಹ ವ್ಯಕ್ತಿಯು ಖಂಡಿತವಾಗಿಯೂ ನಿಮ್ಮನ್ನು ಮೋಸ ಮಾಡುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಿ. ಅಂಥ ಜನರನ್ನು ನಂಬಬೇಡಿ. ನೀವು ಸಾರ್ವಜನಿಕವಾಗಿ ಏನು ಹಂಚಿಕೊಳ್ಳಬಹುದು ಎಂಬುದನ್ನು ಇಂಥವರೊಂದಿಗೆ ಹಂಚಿಕೊಳ್ಳಿ. ಅಂತಹ ಜನರೊಂದಿಗೆ ನಿಮ್ಮ ವೈಯಕ್ತಿಕ ಅಥವಾ ಪ್ರಮುಖ ವಿಷಯಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಿ. ಅಂತಹ ಜನರು ಇತರರಿಗೆ ಈ ವಿಷಯವನ್ನು ಸಹ ಹೇಳುತ್ತಾರೆ. ಈ ಜನರನ್ನು ನಂಬುವುದು ನಿಲ್ಲಿಸಬೇಕು. ಮೂರನೇದಾಗಿ, ನಿಮಗಿಂತ ಉನ್ನತ ಮತ್ತು ಕಳಪೆ ಮಟ್ಟದ ಜನರೊಂದಿಗೆ ಸ್ನೇಹ ಬೇಡ. ಚಾಣಕ್ಯ ಹೇಳುವ ಪ್ರಕಾರ ನಿಮಗಿಂತ ಹೆಚ್ಚು ಅಥವಾ ಕಡಿಮೆ ಪ್ರತಿಷ್ಠೆ ಇರುವವರೊಂದಿಗೆ ಎಂದಿಗೂ ಸ್ನೇಹ ಮಾಡಬೇಡಿ. ಅಂತಹ ಸ್ನೇಹವು ನಿಮ್ಮನ್ನು ಎಂದಿಗೂ ಸಂತೋಷವಾಗಿರಿಸುವುದಿಲ್ಲ. ನಿಮಗಿಂತ ಕಡಿಮೆ ಪ್ರತಿಷ್ಠೆಯನ್ನು ಹೊಂದಿರುವ ಜನರೊಂದಿಗೆ ನೀವು ಸ್ನೇಹ ಬೆಳೆಸಿದರೆ ನೀವು ಯಾವಾಗಲೂ ತೊಂದರೆಯಲ್ಲಿರುತ್ತೀರಿ. ಅಂತಹ ಸ್ನೇಹಿತರು ಯಾವಾಗಲೂ ನಿಮ್ಮಿಂದ ಸಹಾಯವನ್ನು ನಿರೀಕ್ಷಿಸುತ್ತಾರೆ ಮತ್ತು ನಿಮ್ಮ ಲಾಭವನ್ನು ಪಡೆಯಲು ಯೋಚಿಸುತ್ತಾರೆ. ನೀವು ಎಂದಾದರೂ ತೊಂದರೆಯಲ್ಲಿದ್ದರೆ ಅಂತಹ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ. ನಿಮಗಿಂತ ಉನ್ನತ ಸ್ಥಾನಮಾನದ ಜನರೊಂದಿಗೆ ನೀವು ಸ್ನೇಹಿತರಾಗಿದ್ದರೆ ನೀವು ಯಾವಾಗಲೂ ನಿಮ್ಮನ್ನು ನಿಮ್ಮ ಸ್ನೇಹಿತನೊಂದಿಗೆ ಹೋಲಿಸುತ್ತೀರಿ ಮತ್ತು ನಿಮ್ಮಲ್ಲಿ ಅಸೂಯೆ ಉಂಟಾಗುತ್ತದೆ. ನೀವು ಯಾವಾಗಲೂ ಅವನ ಮುಂದೆ ಕೀಳರಿಮೆ ಅನುಭವಿಸುವಿರಿ. ಅದು ನಿಮ್ಮ ಸ್ವಾಭಿಮಾನಕ್ಕೆ ಒಳ್ಳೆಯದಲ್ಲ. ತೊಂದರೆಯ ಸಮಯದಲ್ಲಿ ಅವನು ನಿಮಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ನೀವು ಕೋಪಗೊಳ್ಳುತ್ತೀರಿ. ಆದ್ದರಿಂದ ನಿಮ್ಮ ಸ್ನೇಹ ನಿಮಗೆ ಸಮಾನರಾದವರ ಮಟ್ಟದಲ್ಲಿ ಇರಬೇಕು. ನಾಲ್ಕನೇದೇನೆಂದರೆ, ನಿಮ್ಮ ದೌರ್ಬಲ್ಯವನ್ನು ಇವರಿಗೆ ಹೇಳಬೇಡಿ. ಹೆಚ್ಚಿನ ಜನರು ತಮ್ಮ ದೌರ್ಬಲ್ಯಗಳನ್ನು ತಮ್ಮ ಹತ್ತಿರದ ಸಂಬಂಧಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ. ಅದಕ್ಕಾಗಿ ಅವರು ದುಬಾರಿ ಬೆಲೆ ಕಟ್ಟಬೇಕಾಗುತ್ತದೆ. ಇದರಿಂದಾಗಿ ಜನ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾರೆ. ಇದು ನಮ್ಮ ವೈಯಕ್ತಿಕ ಜೀವನಕ್ಕೆ ಒಳ್ಳೆಯದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಕೆಲವು ದೌರ್ಬಲ್ಯಗಳನ್ನು ಹೊಂದಿದ್ದಾನೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದೌರ್ಬಲ್ಯಗಳನ್ನು ಯಾರಿಗೂ ಹೇಳಬೇಡಿ. ಅದು ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಹೆಂಡತಿಯಾಗಿರಲಿ. ನಿಮ್ಮ ಆತ್ಮವನ್ನು ಕಾಪಾಡಲು ಇದನ್ನು ತಪ್ಪಿಸಿ. ಮೂರ್ಖರು ಅಪಪ್ರಚಾರಕ್ಕೆ ಹೆದರಿ. ಅವಮಾನ ಆಗುವುದು ಅಪಪ್ರಚಾರದಿಂದ. ಅಪಪ್ರಚಾರ ನಡೆಯುವುದು ನಮ್ಮನ್ನು ತಪ್ಪರ್ಥ ಮಾಡಿಕೊಳ್ಳುವ ಮೂರ್ಖರಿಂದ. ಅವಮಾನದಿಂದ ಬದುಕುವುದಕ್ಕಿಂತ ಸಾಯುವುದು ಒಳ್ಳೆಯದೆಂದು ಚಾಣಕ್ಯ ಹೇಳುತ್ತಾನೆ. ನಮ್ಮೆಲ್ಲರೊಳಗೆ ಅಪಪ್ರಚಾರದ ಭಯ ಇರಬೇಕು. ಈ ಭಯ ಇಲ್ಲದಿದ್ದರೆ ಜಗತ್ತು ಅಸ್ತವ್ಯಸ್ತವಾಗುತ್ತದೆ. ಕುಖ್ಯಾತವಾಗುವುದು ಜೀವನದ ದೊಡ್ಡ ದುಃಖ. ಇದು ವ್ಯಕ್ತಿಯ ಜೀವನದ ಪ್ರತಿ ಕ್ಷಣವೂ ಒಬ್ಬ ವ್ಯಕ್ತಿಯನ್ನು ಸಾಯುವಂತೆ ಮಾಡುತ್ತದೆ. ನೀವು ಇಡೀ ಜೀವನವನ್ನು ಅಪಖ್ಯಾತಿಯೊಂದಿಗೆ ಬದುಕಬೇಕಾದ ಯಾವುದೇ ಕೆಲಸವನ್ನು ಮಾಡಬೇಡಿ. ಅದೇನು ಅಂದರೆ ಮೂರ್ಖರ ಜೊತೆಗೆ ಸ್ನೇಹ ಬೆಳೆಸುವುದು ಮಾಡಲೇಬೇಡಿ. ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.